ಎಲ್ರಿಗೂ ನಮಸ್ಕಾರ. ಮಹಾಕುಂಭಮೇಳ ನಡೀತಾ ಇದೆ ಇವಾಗ. ಆಕ್ಚುಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಪ್ರಮಾಣದ ಕುಂಭಮೇಳ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಸೊ ಅಲ್ಲಿ IIT ಬಾಬಾ ಅಂತಾನೆ ಒಬ್ಬ ಸಾಧು ತುಂಬಾನೇ ಫೇಮಸ್ ಆಗಿದ್ದಾರೆ. ಸೊ ಎಲ್ಲ ನ್ಯೂಸ್ ಚಾನಲ್ಸ್ಗಳಾಗ್ಬೋದು ಮತ್ತೆ ಎಲ್ಲರೂ ಕೂಡ ಇಂಟರ್ವ್ಯೂನ ಮಾಡಿದ್ದಾರೆ ಅವರು. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸು, 36 ವರ್ಷ ವಯಸ್ಸು. ಆ ವಯಸ್ಸಿಗೆನೆ ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಾರೆ, ಸಾಧುವಾಗಿ ಒಂದು ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಸೊ ಅವರು ಸುಮಾರು 36 ಲಕ್ಷ ರೂಪಾಯಿಯನ್ನ ವಾರ್ಷಿಕವಾಗಿ ಪಡಿತಾ ಇರ್ತಾರೆ. ಮತ್ತೆ ಒಬ್ಬ ಯುವತಿಯನ್ನು ಕೂಡ ಅವರು ಪ್ರೀತಿ ಮಾಡ್ತಾ ಇರ್ತಾರೆ 4 ವರ್ಷಗಳ ಕಾಲ. ಸೊ ಅವರೆಲ್ಲವನ್ನು ಕೂಡ ಬಿಟ್ಟು ಸಾಧುವಾಗಿ ಸನ್ಯಾಸತ್ವವನ್ನ ಸ್ವೀಕರಿಸ್ತಾರೆ ಈ ಕುಂಭಮೇಳದಲ್ಲಿ. ಈ ವಿಡಿಯೋ ಕೂಡ ನ್ಯೂಸ್ ಅಲ್ಲಿ ಆಗ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಾನೇ ವೈರಲ್ ಆದಂತಹ ವಿಡಿಯೋ. ಮಾಮೂಲಿಯಾಗಿದ್ದ ವ್ಯಕ್ತಿ ಸಾಧುವಾಗಿ ಪರಿವರ್ತನೆ ಆಗಿದ್ದರ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತೆ ಆ ವ್ಯಕ್ತಿಯ ಹಿನ್ನೆಲೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಆ ವ್ಯಕ್ತಿ ಹೆಸರು ಅಭಯ್ ಸಿಂಗ್ ಅಂತ ಹೇಳಿ. ಸೊ ಮೂಲತಃ ಹರಿಯಾಣದವರು ಅವರು. ಸೊ ಇವರು ಹರಿಯಾಣದಲ್ಲಿ ಹುಟ್ಟಿ ಬೆಳಿಬೇಕಾದ್ರೆ ಬಾಲ್ಯದ ದಿನಗಳಲ್ಲಿ ಇವರು ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಜಗಳಾಡ್ತಾ ಇರ್ತಾರೆ. ಸೊ ನೀವು ಕೂಡ ಎಲ್ಲರೂ ಕೇಳಿದ್ರೆ, ಚಿಕ್ಕಂದಿನಲ್ಲಿ ತಂದೆ ತಾಯಿಗಳು ಜಗಳಾಡೋದು ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ನೀವು ಸುಮಾರು ಕಡೆ ಕೇಳಿರ್ತೀರ, ಮತ್ತೆ ಗೊತ್ತಿರುತ್ತೆ ಅದು ಕೂಡ. ಸೊ ಅದೇ ರೀತಿ ಅಭಯ್ ಸಿಂಗ್ ಅವ್ರಿಗೂ ಕೂಡ ತಮ್ಮ ಬಾಲ್ಯದಲ್ಲಿ ಮನೆಯಲ್ಲಿ ಹಾಕಿದಂತ ಜಗಳಗಳು ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಆದ್ರೆ ಆ ವ್ಯಕ್ತಿ ಓದೋದ್ರ ಕಡೆ ತುಂಬಾನೇ ಗಮನವನ್ನ ಹರಿಸಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ. ಹಾಗಾಗಿ ಬಾಂಬೆ IITಯಲ್ಲಿ ಅವರು ಇಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಳ್ತಾರೆ. ಸೊ ಅದಾದ ನಂತರ ಅವರು ಭಾರತದ ಸುಮಾರು ಪ್ರಸಿದ್ಧ ಕಂಪನಿಗಳಲ್ಲಿ ಅವರು ಒಂದು ಉದ್ಯೋಗವನ್ನ ಮಾಡ್ತಾರೆ. ಇವರು ಪ್ರಾಜೆಕ್ಟ್ಗಳನ್ನ ಒಪ್ಕೊಂಡು ಪ್ರಾಜೆಕ್ಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ವಯೋ ಕಂಪನಿ ಅಂತ ಇದೆಯಲ್ಲ, ವಯೋ ಇದೆಯಲ್ಲ, ಅದು ಕೂಡ ಅವರೇ ಬಿಲ್ಡ್ ಮಾಡಿಕೊಟ್ಟಿದ್ದು ಅವಾಗ. ಸೊ ಈ ತರ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ತಗೊಂಡು ಮಾಡ್ಕೊಳ್ತಾ ಇದ್ದಾರೆ. ಸೊ ಸಂಬಳನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ತದನಂತರದ ದಿನಗಳಲ್ಲಿ ಅವರು ಕೆನಡಾಗೆ ಹೋಗ್ತಾರೆ. ಕೆನಡಾಗೆ ಹೋಗಿ 3 ವರ್ಷಗಳ ಕಾಲ ಕೆನಡಾದಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಅಲ್ಲಿ ಕೆನಡಾದಲ್ಲಿ ಅವರಿಗೆ ವಾರ್ಷಿಕವಾಗಿ 36 ಲಕ್ಷ ರೂಪಾಯಿ ಬರ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಒಂದು ಹುಡುಗಿನೂ ಕೂಡ ಅವರು ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿ 4 ವರ್ಷ ಹಿಂದೆನೂ ಕೂಡ ಅವರು ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾರೆ. ಅಲ್ಲಿ 4 ವರ್ಷ ಕಳೆದ ನಂತರದ ದಿನಗಳೇ ಅವರು ಮರಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಆ ಹುಡುಗಿ ಮತ್ತೆ ಇವರ ನಡುವೆ ಒಂದು ಮದುವೆ ಮಾತುಕತೆ ನಡೆದಾಗ, ಮದುವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಆ ಹುಡುಗಿಯನ್ನು ಬಿಡ್ತಾರೆ. ಸೊ ಅವರು ಯಾಕೆ ಮದುವೆ ಬಗ್ಗೆ ನಂಬಿಕೆ ಇಲ್ಲ ಅಂತಂದ್ರೆ, ಚಿಕ್ಕಂದ್ರೆ ತಂದೆ ತಾಯಿಗಳು ಜಗಳಾಡ್ತಿದ್ದು ಆ ಒಂದು ಪರಿಣಾಮ ಅವರಿಗೆ ಮನಸ್ಸಿನಲ್ಲಿ ಗಾಢವಾಗಿ ಉಳ್ಕೊಬಿಟ್ಟಿರುತ್ತೆ. ಸೊ ಹಾಗಾಗಿ ನಂತರದ ದಿನಗಳಲ್ಲಿ ಅವರು ಸಾಧು ಸಂತರುಗಳು ಜಾಸ್ತಿ ವಾಸ ಮಾಡೋ ಪ್ರದೇಶಗಳಿಗೆ ಭೇಟಿಯನ್ನ ಕೊಡ್ತಾ ಇರ್ತಾರೆ. ಸಿಮ್ಲಾ ಆಗ್ಬೋದು, ಈ ತರ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಅವರಿಗೆ ಚಿಕ್ಕಂದಿನಿಂದ ಕೂಡ ಒಂದು ಅಭ್ಯಾಸ ಇರುತ್ತೆ, ಅಂದ್ರೆ ಫೋಟೋಗ್ರಫಿ ಮಾಡೋದು. ಸೊ ಫೋಟೋಗ್ರಫಿನೂ ಕೂಡ ಒಂದಷ್ಟು ವರ್ಷಗಳ ಕಾಲ ಪ್ರೊಫೆಷನಲ್ ಆಗಿ ಮಾಡ್ತಾ ಹೋಗ್ತಾರೆ. ಅದು ತದನಂತರದಲ್ಲಿ ಅವರು ಚಿಕ್ಕಂದಿನಿಂದ ಕೂಡ ಅವರಿಗೆ ಒಂದು ಆಧ್ಯಾತ್ಮದ ಕಡೆ ಹೆಚ್ಚು ಒಲವಿದ್ದರಿಂದ ನಂತರದ ದಿನಗಳಲ್ಲಿ ಅವರು ಆಧ್ಯಾತ್ಮರಾಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಪ್ರೀತಿಸಿದ ಒಂದು ಜೀವವನ್ನು ಬಿಟ್ಟು, ತಂದೆ ತಾಯಿ ಕೂಡ ಇದ್ದಾರೆ, ಇವಾಗ್ಲೂ ಇದ್ದಾರೆ. ಸೊ ಅವರನ್ನು ಬಿಟ್ಟು ಅವರು ಸನ್ಯಾಸತ್ವವನ್ನು ಸ್ವೀಕರಿಸೋದಕ್ಕೆ 36 ಲಕ್ಷ ಸಂಬಳ ಬರ್ತಾ ಇರುತ್ತೆ. ಅದೆಲ್ಲವನ್ನು ತ್ಯಜಿಸಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸೋದಕ್ಕೆ ಅವರು ದೀಕ್ಷೆಯನ್ನ ಪಡ್ಕೊಳ್ತಾರೆ. ಸೊ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಅಭಯ್ ಸಿಂಗ್ ಅವರದನ್ನ ಒಂದು ಜೀವನ ಕಥೆಯನ್ನ ನೋಡಿದಾಗ, ನೀವು ಎಷ್ಟೇ ದುಡ್ಡು ಇಟ್ಟಿರಿ ಅಥವಾ ಬಂಗ್ಲೆ ಮಾಡಿರಿ, ಮನಃಶಾಂತಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ ಈ ವ್ಯಕ್ತಿ ತಂದೆ ತಾಯಿಗಳು ಚಿಕ್ಕಂದಿನಲ್ಲಿ ಅವ್ರ ಮೇಲೆ ಬೀರಿದಂತ ಪರಿಣಾಮದಿಂದಾಗಿ ತುಂಬಾ ಚೆನ್ನಾಗಿ ಓದಿದ್ರು, ಒಳ್ಳೆ ಕಡೆ ಜಾಬ್ ಕೂಡ ಸಿಕ್ಕಿತ್ತು, ಸ್ವಂತ ಕಂಪ್ನಿ ಕೂಡ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಗ್ರೋವೆಲ್ ಅಂತ ಹೇಳಿ ಕಂಪ್ನಿ ಕೂಡ ಸ್ಥಾಪನೆ ಮಾಡಿ ತುಂಬಾ ಹೆಸರುವಾಸಿಯನ್ನ ಪಡ್ಕೊಂಡಿರ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಬೇಕಾಗಿದ್ದೇನು? ಮನಃಶಾಂತಿ, ನೆಮ್ಮದಿ ಬೇಕಾಗಿರುತ್ತೆ. ಸೊ ಆ ನೆಮ್ಮದಿ ಇಲ್ಲ ಅಂದ್ರೆ ನೀವು ಏನೇ ಸಂಪಾದನೆ ಮಾಡಿ ಏನೇ ಮಡಗಿದ್ರು ಕೂಡ ಇದು ಶೂನ್ಯ ಅನ್ನೋ ಲೆಕ್ಕದಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ಅವರು ದೀಕ್ಷೆಯನ್ನ ಪಡ್ಕೊಳ್ತಾರೆ. ಸೊ ಇದಿಷ್ಟು IIT ಬಾಬಾ ಅಭಯ್ ಸಿಂಗ್ ಅವರ ಜೀವನ ಕಥೆ. ಧನ್ಯವಾದಗಳು.